ಹಲೋ ಸ್ನೇಹಿತರೆ, ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನಿಂದ ಮಾಡುವಂಥ ಬಿಸಿಬೇಳೆಬಾತ್. ಇದೇನಪ್ಪ, ಗೋಧಿ ನುಚ್ಚಲ್ಲೂ ಬಿಸಿಬೇಳೆಬಾತ್ ಮಾಡ್ಬೋದಾ ಅಂತ ನೀವು ಆಶ್ಚರ್ಯ ಆಗ್ಬೋದು. ಹೌದು, ಗೋಧಿ ನುಚ್ಚಲ್ಲೂ ಬಿಸಿಬೇಳೆಬಾತ್ ಮಾಡ್ಬೋದು. ಗೋಧಿ ನುಚ್ಚಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ. ನೀವು ಅಕ್ಕಿ ಬಳಸಿ ಮಾಡಿದ್ರೆ ಹೇಗೆ ಬರುತ್ತೋ ಟೇಸ್ಟು, ಅದೇ ಥರನೇ ಟೇಸ್ಟು ಇದರಲ್ಲೂ ಸಿಗುತ್ತೆ. ಬನ್ನಿ, ವಿಡಿಯೋ ತಡ ಮಾಡೋದು ಯಾಕೆ, ಶುರು ಮಾಡೋಣವಾ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಪೂರ್ವ್ಯಾಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ಗೋಧಿ ನುಚ್ಚು 1.5 ಲೋಟ, ತೊಗರಿಬೇಳೆ 3/4 ಲೋಟ, ಬೀನ್ಸ್ ಸ್ವಲ್ಪ, ಕ್ಯಾರೆಟ್ 1, ನೋವ್ಕೋಲ್ 1 ಗಡ್ಡೆ, ಹಸಿ ಬಟಾಣಿ, ಕಡಲೆಬೀಜ 2 ಟೇಬಲ್ ಸ್ಪೂನ್, ಈರುಳ್ಳಿ 1 ಗಡ್ಡೆ, ಟೊಮೆಟೊ 1, ಕ್ಯಾಪ್ಸಿಕಮ್ 1, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಹುಣಸೆಹಣ್ಣಿನ ರಸ ನಿಂಬೆಹಣ್ಣಿನ ಗಾತ್ರದಷ್ಟು, ಶುಂಠಿ, ಕಾಯಿ ತುರಿ ಅರ್ಧ ಚಿಪ್ಪಷ್ಟು, ಬೆಲ್ಲ, ಒಗ್ಗರಣೆಗೆ ತುಪ್ಪ, ಒಗ್ಗರಣೆಗೆ ಎಣ್ಣೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿಬೇಳೆಬಾತ್ ಪುಡಿ ಇಲ್ಲಿ ನಾನು 3 ಪ್ಯಾಕೆಟ್ ತೊಗೊಂಡಿದ್ದೀನಿ, 10 ರೂಪಾಯಿಂದು. ಇವಾಗ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ದಾಯಿತು, ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಕುಕ್ಕರ್ಗೆ 1.5 ಲೋಟದಷ್ಟು ಗೋಧಿ ನುಚ್ಚು ಹಾಕ್ಕೊಳ್ತಾ ಇದ್ದೀನಿ, 3/4 ಲೋಟದಷ್ಟು ತೊಗರಿಬೇಳೆ, ಇದಿಷ್ಟು ನೀರು ಹಾಕಿ ನೀಟಾಗಿ 2 ಸಲ ತೊಳ್ಕೊಂಬರಬೇಕು. ಇವಾಗ ತೊಳ್ಕೊಂಡು ಬಂದಿದ್ದಾಯಿತು. ಇವಾಗ ಇದಕ್ಕೆ ಬೀನ್ಸ್ ಹಾಕ್ಕೊತಿದ್ದೀನಿ, ಮತ್ತು ಕ್ಯಾರೆಟ್, ಮತ್ತು ಹಸಿ ಬಟಾಣಿ, ಕಡಲೆಬೀಜ 2 ಟೇಬಲ್ ಸ್ಪೂನಷ್ಟು, 1 ಗಡ್ಡೆ ನೋವ್ಕೋಲ್. ಇವಾಗ 4 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಯಾಕಂದರೆ ಬೇಳೆ ಮತ್ತು ತರಕಾರಿ ಬೇಗ ಬೇಯಲಿ ಅಂತ, ನೀಟಾಗಿ ಬೇಯುತ್ತೆ ಅಂತ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಸಿಲ್ ಹಾಕಿ 3 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಇವಾಗ 3 ವಿಸಿಲ್ ಬರ್ತಿದೆ, ನೋಡ್ಬೋದು ಕುಕ್ಕರ್ ತಣ್ಣಗಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ತುಪ್ಪ ಮತ್ತು ಎಣ್ಣೆ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋದು ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಬಂದಿದೆ. ಇವಾಗ 1 ಟೊಮೆಟೊನ ಹಾಕ್ಕೊತಾ ಇದ್ದೀನಿ, ಮತ್ತು ಕ್ಯಾಪ್ಸಿಕಮ್, ಇದಿಷ್ಟು ಹಾಕಿ ನೀಟಾಗಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಶುಂಠಿನ 1 ಇಂಚಷ್ಟು ಶುಂಠಿನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಹಸಿ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಿ ನಾನು ಬಿಸಿಬೇಳೆಬಾತ್ ಪುಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ, 10 ರೂಪಾಯಿಂದು. ಇವಾಗ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಆಗಿದೆ. ನಾವು ಬೇಯಿಸಿಟ್ಕೊಂಡಿದ್ರಲ್ವ ಗೋಧಿ ನುಚ್ಚು, ತರಕಾರಿ, ಅದನ್ನು ಹಾಕ್ಕೊತಾ ಇದ್ದೀನಿ.
ಹಾಕ್ಕೊಂಡು ಇವಾಗ ಅದಕ್ಕೆ ಎಷ್ಟು ಕ್ವಾಂಟಿಟಿನಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹುಣಸೆಹಣ್ಣು ರಸವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಹಸಿ ಕೊಬ್ಬರಿನ ತುರಿದು ಹಾಕ್ಕೊತಾ ಇದ್ದೀನಿ. ಇಷ್ಟಪಡೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಸಿ ಕೊಬ್ಬರಿ ಇಲ್ದಿದ್ರೆ ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಯೂಸ್ ಮಾಡಿದ್ರೆ ಟೇಸ್ಟು. ಇವಾಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಅದಕ್ಕೆ ಬಿಸಿಬೇಳೆ ಬಾತಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಒಂದು ಸ್ವಲ್ಪ ನೀಟಾಗಿ ಕುದಿ ಬರಬೇಕು. ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನೋಡ್ಕೊಂಬಂದ್ರಲ್ವಾ, ಬಿಸಿ ಬಿಸಿ ಗೋಧಿ ನುಚ್ಚಿನಿಂದ ಮಾಡುವಂಥ ಬಿಸಿಬೇಳೆಬಾತ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ಪೂರ್ವಿವಾಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.